ನಮಸ್ಕಾರ ವೀಕ್ಷಕರೇ. ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಬರುವಂಥ ದೂರುಗಳನ್ನು ನೋಡಿದ್ರೆ ಶೇಕಡ 30ರಷ್ಟು ದೂರುಗಳು ವರ್ಗಾವಣೆ ಪತ್ರಕ್ಕೆ ಅಂದರೆ ಟಿ ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ದೂರುಗಳಾಗಿರುತ್ತೆ. ಬೇರೆ ಬೇರೆ ಕಾರಣಕ್ಕೆ ಫೀಸ್ ಕಟ್ಟಿಲ್ಲ ಅಂತನೋ ಅಥವಾ ಸಕಾಲದಲ್ಲಿ ಕಟ್ಟಿಲ್ಲ ಅಂತನೋ ಅಥವಾ ವಿದ್ಯಾರ್ಥಿಗಳಿಗೇನೋ ಸಮಸ್ಯೆ ಇತ್ತು ಅಂತನೋ ಪೋಷಕರದೇ ಮತ್ತು ಆಡಳಿತ ಮಂಡಳಿಗೇನೋ ಕಿರಿಕಿತ್ತು ಅಂತ ಸಾಮಾನ್ಯವಾಗಿ ಖಾಸಗಿ ಶಾಲೆಯಲ್ಲಿ ಟಿ ಸಿ ಕೊಡ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳು ಹೆಚ್ಚೆಚ್ಚು ಬರ್ತಾ ಇದೆ. ಇದನ್ನು ಹೇಗೆ ಪರಿಹಾರ ಕಂಡುಕೊಳ್ಳೋದು ಅನ್ನುವಂಥದ್ದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಯಾವುದೇ ಕಾರಣಗಳನ್ನು ಕೊಟ್ಟು ಒಂದು ಶಾಲೆ ಮಗುವಿಗೆ ಟಿ ಸಿಯನ್ನು ತಡೆ ಹಿಡಿಯುವಂಥದ್ದು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಸೆಕ್ಷನ್ 5 ಸಬ್ ಕ್ಲಾಸ್ 3 ಪ್ರಕಾರ ಕಾನೂನು ಬಾಹಿರ ಆಗುತ್ತೆ. ಹಾಗಾಗಿ ಯಾವುದೇ ಮ್ಯಾನೇಜ್ಮೆಂಟ್ ಕೂಡ ಅಥವಾ ಶಿಕ್ಷಕರು ಕೂಡ ಅಥವಾ ಶಾಲೆ ಈ ಬಗ್ಗೆ ಗಮನ ಹರಿಸುವಂಥದ್ದು ಇಂಪಾರ್ಟೆಂಟ್. ಪೋಷಕರಿಗೆ ಈ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಇರ್ಬೋದು ಮತ್ತು ಈ ಫೀಸ್ ಅನ್ನುವಂಥದ್ದು ಇದೆಯಲ್ಲ, ಇದು ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವಿನ ವಿಷಯವೇ ವಿನಃ ಮಗುವಿಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ಆಡಳಿತ ಮಂಡಳಿ ಮತ್ತು ಪೋಷಕರ ಹಗ್ಗಜಗ್ಗಾಟದಿಂದ ಮಗುವಿನ ಶಿಕ್ಷಣವನ್ನು ತಡೆ ಹಿಡಿಯುವಂಥದ್ದು ಯಾವುದೇ ಕಾರಣಕ್ಕೂ ಸಲ್ಲದು. ಆ ಹಿನ್ನೆಲೆಯಲ್ಲಿ ಇಂಥ ದೂರುಗಳು ಬಂದಾಗ ಮೊದಲಿಗೆ ದೂರುದಾರರು ನಿಮ್ಮ ಶಾಲೆಯ ಆಡಳಿತ ಮಂಡಳಿಯವ್ರ ಜೊತೆ ನೀವು ಚರ್ಚೆ ಮಾಡಬೇಕು, ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಹಂತದಲ್ಲಿ ಬಗೆಹರಿಸ್ಕೊಳ್ಳೋಕ್ಕಾದರೆ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಮೊದಲಿಗೆ ಒಂದು ಲಿಖಿತವಾಗಿ ಅವರಿಗೆ ದೂರನ್ನು ಕೊಟ್ಟು ರಿಕ್ವೆಸ್ಟ್ ಮಾಡಿ ಅದರದ್ದು ಒಂದು ಕಾಪಿಯನ್ನು ಇಟ್ಕೊಂಡು ಎರಡನೇ ಹಂತದಲ್ಲಿ ನಿಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿ BEO ಅವರಿಗೆ ದೂರನ್ನು ಕೊಡಬೇಕು, ಈ ಥರ ಆಗ್ತಾ ಇದೆ ಸಮಸ್ಯೆ ಅಂತೇಳಿ. ಮೂರನೇದು, ಈ ಎರಡು ಹಂತಗಳು ಪ್ರಯತ್ನ ಪಟ್ಟು ಆಗದೇ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ನೀವು ದೂರು ಸಲ್ಲಿಸ್ಬೋದು. ಈಗೇನಾಗ್ತಾ ಇದೆ, ಡೈರೆಕ್ಟ್ ಸಮಸ್ಯೆ ಆದ ತಕ್ಷಣ ಬಂದು ಆಯೋಗಕ್ಕೆ ನೀವು ದೂರು ಕೊಡ್ತಾ ಇದ್ದೀರಿ. ಈ ಹಂತದಲ್ಲಿ ನಿಮಗೆ ಸಹಕಾರ ಕೊಡುತ್ತೆ, ಆದರೆ ಮೊದಲ 2 ಹಂತಗಳನ್ನು ನೀವು ಮುಗಿಸುವಂಥದ್ದು ಇಂಪಾರ್ಟೆಂಟ್. ಇನ್ನು ಪೋಷಕರಿಗೆ ಈ ಬಗ್ಗೆ ಕೂಡ ಯೋಚನೆ ಮಾಡಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಗತಿಗನುಸಾರವಾಗಿ ನಿಮ್ಮ ಲೋಕಲಲ್ಲಿರುವಂತಹ ಗುಣಮಟ್ಟದ ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಯಾವುದೇ ಖಾಸಗಿ ಶಾಲೆಗಳಿರ್ಬೋದು, ಸಾಕಷ್ಟು ಅವಕಾಶಗಳಿದೆ. ಕೊನೆ ಹಂತದಲ್ಲಿ ನಾವು ಸಮಸ್ಯೆ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಕೂಡ ಮಾನಸಿಕವಾಗಿ ಇದನ್ನು ಹಿಂಸೆ ಕೊಡುವಂಥದ್ದು ಸರಿಯಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ, ಎಸ್ಪೆಷಲಿ ಯಾರು ಶಾಲೆಗಳಿದ್ದೀವಿ ಮತ್ತು ಪೋಷಕರಿದ್ದೀವಿ, ಎರಡೂ ಸೈಡ್ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ತಿಕ್ಕಾಟದಿಂದಾಗಿ ಮಕ್ಕಳ ಶಿಕ್ಷಣ ಸಮಸ್ಯೆ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ನೀವು ಯಾವುದೇ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನು ಸಂಪರ್ಕ ಮಾಡ್ಬೋದು. ಆದರೆ ಮೊದಲು ಈ 2 ಹಂತಗಳನ್ನು ನೀವು ಕಂಪ್ಲೀಟ್ ಮಾಡಿ ಆನಂತರ ಆಯೋಗಕ್ಕೆ ದೂರು ಕೊಡೋದು ಸರಿಯಾದ ಮಾರ್ಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.